ಗೆಲುವು ಬಂದರೂ ಬರದೇ ಹೋದರೂ ಅವನು ನೆಮ್ಮದಿಯಾಗಿರೋದನ್ನು ಕಲಿಬೇಕು. ನನಗೆ ಗೆಲುವು ಬಂದರೆ ಮಾತ್ರ ನಾನು ನೆಮ್ಮದಿಯಾಗಿರ್ತೀನಿ ಅನ್ನುವ ಮನುಷ್ಯ ಯಾವಾಗಲೂ ನೆಮ್ಮದಿಯಾಗಿರಲ್ಲ. ಯಾಕೆ? ಯಾವಾಗಲೂ ಗೆಲುವು ಸಿಗಲ್ಲ. ಯಾವಾಗಲೂ ಗೆದ್ದವನು ಯಾರಿದ್ದಾನೆ ಲೋಕದಲ್ಲಿ? ಯಾವಾಗಲೂ ಸೋತವನೂ ಇಲ್ಲ, ಯಾವಾಗಲೂ ಗೆದ್ದವನೂ ಇಲ್ಲ. ಗೆಲುವು ಸೋಲು ಇವೆರಡು ಹಗಲು ರಾತ್ರಿಗಳಿದ್ದಂತೆ. ಹಗಲಾದ ಮೇಲೆ ರಾತ್ರಿ, ರಾತ್ರಿ ಆದ ಮೇಲೆ ಹಗಲು. ಹಾಗೆ ಗೆಲುವಿನ ನಂತರ ಸೋಲು, ಸೋಲಿನ ನಂತರ ಗೆಲುವು ಅದಿದ್ದದ್ದೇ. ಮನುಷ್ಯ ಮೊದಲು ನಾನು ಗೆಲ್ಲಬೇಕು. ಯಾಕೆ? ನಾನು ಗೆದ್ದರೆ ಸಂಬಂಧಿಕರೆಲ್ಲ ನನಗೆ ಸನ್ಮಾನ ಮಾಡ್ತಾರೆ, ಸಂಬಂಧಿಕರ ನಡುವಲ್ಲಿ ನನಗೆ ದೊಡ್ಡ ಗೌರವ ಸಿಗುತ್ತೆ. ಕೇವಲ ಗೆಲುವಿನಿಂದ ನಿನ್ನ ನೆಮ್ಮದಿಯನ್ನು ಹುಡುಕಬೇಡಪ್ಪ ಮನುಷ್ಯನೇ. ನೀನು ಬದುಕನ್ನು ಪ್ರೀತಿಸು. ಬದುಕು ಅಂದರೆ ಇವನು ನಿರಂತರವಾಗಿ ಗೆದ್ದುಬಿಟ್ಟ ಅಂತ ಯಾರು ನಿನಗೆ ಸ್ವರ್ಗ ಕೊಡಲ್ಲ. ಅಯ್ಯೋ ಇವನು ನಿರಂತರವಾಗಿ ಸೋತ್ಬಿಟ್ನಪ್ಪ ಅಂತ ಯಾರು ನಿನ್ನನ್ನು ನರಕಕ್ಕೆ ತಳ್ಳಲ್ಲ. ನಿಯತ್ತಗಾಡಿ ಸೋತವನಿಗೆ ಸ್ವರ್ಗ ಸಿಗುತ್ತೆ, ಮೋಸ ಮಾಡಿ ಗೆದ್ದವನಿಗೆ ನರಕ ಸಿಗುತ್ತೆ. ಆದರೆ ಲೋಕದಲ್ಲಿ ಉಲ್ಟ. ನೀನು ಮೋಸ ಮಾಡ್ತೀಯೋ ಏನು ಮಾಡ್ತೀಯೋ, ನೀನು ಗೆದ್ದರೆ ನಿನಗೆ ಸನ್ಮಾನ ಲೋಕದಲ್ಲಿ ಅಲ್ವಾ? ಮೋಸ ಮಾಡಿ ಗೆದ್ದರೂ ಕೂಡ ಲೋಕದಲ್ಲಿ ನಿನಗೆ ಸನ್ಮಾನ ಸಿಗುತ್ತೆ. ಅದೇ ನಿಯತ್ತಗಾಡಿ ಸೋತ್ರೆ ನಿನ್ನನ್ನು ಮೂಸೂ ನೋಡಲ್ಲ. ಆದರೆ ಅಲೌಕಿಕವಾದ ಪ್ರಪಂಚ ಅಂತ ಒಂದಿದೆ, ಅಲ್ಲಿ ನಿನಗೆ ಸನ್ಮಾನ ಸೋತರೂ ಸಿಗುತ್ತೆ. ನಿಯತ್ತಿನಿಂದ ಆಡಿ ಸೋತ್ರೆ ನಿನಗಲ್ಲಿ ಸನ್ಮಾನ. ಮೋಸದಿಂದ ಆಡಿ ಗೆದ್ದರೆ ಇಲ್ಲಿನ ಥರ ನಿನಗಲ್ಲಿ ಸನ್ಮಾನ ಸಿಗಲ್ಲ, ಅಲ್ಲಿ ನಿನಗೆ ನರಕವಿದೆ. ಹಾಗಾಗಿ ಮನುಷ್ಯನೇ, ಈ 4 ದಿನದ ಬದುಕಲ್ಲಿ ಗೆಲ್ಲಬೇಕು ಅಂತ ಮೋಸ ಮಾಡಿ ಗೆಲ್ಲಬೇಡ. ಯಾಕೆ? ಇದು 4 ದಿನದ ಬದುಕು. ಅಲ್ಲಿ ನಿನಗೆ ಬಹಳ ದೊಡ್ಡ ಬದುಕಿದೆ, ಬಹಳ ದೊಡ್ಡ ಪ್ರಯಾಣವಿದೆ. ಅಲ್ಲಿ ನೀನು ನರಕ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಈ ಜನರ ಬೆಂಬಲ, ಈ ಜನರ ಶಿಳ್ಳೆ ಚಪ್ಪಾಳೆಗಳಿಗಾಗಿ ಮೋಸ ಮಾಡಿ ಗೆಲ್ಲಬೇಡ. ಅಲೌಕಿಕವಾದ ಜ್ಞಾನ ಇದ್ದರೆ ಮೋಸ ಮಾಡಿ ಗೆಲ್ಲೋದು ನರಕಕ್ಕೆ ಹಾದಿ, ನಿಯತ್ತಾಗಿ ಸೋಲೋದು ಸ್ವರ್ಗಕ್ಕೆ ಹಾದಿ. ಹಾಗಂತ ಸೋಲ್ಲಿ ಎನ್ನುವುದು ನನ್ನ ಹಾರೈಕೆ ಅಲ್ಲ, ಆದರೆ ನಿಯತ್ತಾದ ಸೋಲಿಗೆ ಸ್ವರ್ಗ ಸಮಾನವಾದ ಬೆಲೆ ಇದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಬದುಕಲ್ಲಿ ಸ್ವಲ್ಪ ನಾವು ಧರ್ಮವನ್ನು ಆಶ್ರಯಿಸಬೇಕು. ನಮ್ಮ ತಳಹದಿ ಧರ್ಮದಿಂದ ಕೂಡಿರಬೇಕು. ಧರ್ಮದ ಇಟ್ಟಿಗೆಗಳಿಂದ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು. ಅದಕ್ಕೆ ಮಹಾಭಾರತದಲ್ಲಿ ಕೌರವರು ಪಾಂಡವರು ಅನ್ನೋ 2 ಮರಗಳು ಅಲ್ವಾ? ಪಾಂಡವರ ಬಗ್ಗೆ ಹೇಳ್ತಾರೆ ಆಚಾರ್ಯ ವೇದವ್ಯಾಸರು. ಧರ್ಮರಾಯ ಅನ್ನೋದು ಒಂದು ಮಹಾವೃಕ್ಷ. ಧರ್ಮರಾಯ ಅಂದರೆ ಈ ಪಾಂಡವರ ಪಂಚಪಾಂಡವರು ಅಂದಾಗ ನಿಮಗೆ 5 ಜನ ನೆನಪಿಗೆ ಬರ್ತಾರೆ. ಅಣ್ಣ ಮೊದಲನೇವನು ಧರ್ಮರಾಯ, ಎರಡನೇವನು ಭೀಮ, ಮಧ್ಯದವನು ಪಾರ್ಥ ಅಂದರೆ ಅರ್ಜುನ, ನಕುಲ, ಸಹದೇವ. ಇದರಲ್ಲಿ ಧರ್ಮರಾಯ ಅನ್ನುವ ದೊಡ್ಡ ಮಹಾವೃಕ್ಷ, ಅದರಲ್ಲಿ ಭೀಮ, ಅರ್ಜುನ ಎನ್ನುವ ರೆಂಬೆ ಕೊಂಬೆಗಳು. ಇದನ್ನು ಸರಿಯಾಗಿ ನೆನಪಿಟ್ಟುಕೊಳ್ಬೇಕು. ಇನ್ನೊಮ್ಮೆ ಹೇಳ್ತೀನಿ, ಧರ್ಮರಾಯ ಅನ್ನುವುದು ಧರ್ಮ ಅಂದರೆ ಧರ್ಮರಾಯ ಇಟ್ ಮೀನ್ಸ್ ಧರ್ಮ. ನಿಮಗೆ ಗೊತ್ತಿರಲಿ, ಧರ್ಮರಾಯ ಯಮಧರ್ಮನ ಅಂಶ. ಧರ್ಮರಾಯ ಅನ್ನೋ ಮಹಾವೃಕ್ಷ ಅಂದರೆ ಒಂದು ಮರ. ಆ ಮರದ ರೆಂಬೆ ಕೊಂಬೆಗಳು ಯಾರು? ಭೀಮ, ಅರ್ಜುನ. ಆ ಮರದಲ್ಲಿರುವ ಪುಷ್ಪಗಳು, ಹೂವುಗಳು ನಕುಲ, ಸಹದೇವ. ಅಂದರೆ ಮರ ಆಯಿತು, ರೆಂಬೆ ಕೊಂಬೆ ಆಯಿತು. ಮರ ಯಾರು? ಧರ್ಮರಾಯ. ರೆಂಬೆ ಕೊಂಬೆ ಯಾರು? ಭೀಮ, ಅರ್ಜುನ. ಪುಷ್ಪಗಳು, ಫಲಗಳು ಯಾರು? ನಕುಲ, ಸಹದೇವ. ಮತ್ತು ಬೇರು ಯಾರು? ಬೇರು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಆ ಮರದ ಬೇರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಆಗಿದ್ದರಿಂದ ಆ ಇಡೀ ಮರ ಸಂಪತ್ತು ಭರಿತವಾಗಿತ್ತು. ಎಲ್ಲಿ ಶ್ರೀಕೃಷ್ಣನಂತಹ ಬೇರು ಇದೆಯೋ ಅಲ್ಲಿ ಜಯ ಇದ್ದೇ ಇದೆ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಧರ್ಮವಿದೆ, ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಿದೆ. ಯಥೋ ಕೃಷ್ಣ ತಥೋ ಧರ್ಮ ಯಥೋ ಜಯ. ಅಂದರೆ ಎಲ್ಲಿ ಕೃಷ್ಣನು ಅಲ್ಲಿ ಧರ್ಮವಿದೆ, ಎಲ್ಲಿ ಧರ್ಮವಿದೆಯೋ ಅಲ್ಲಿ ಗೆಲುವಿದೆ. ಇದು ಪಾಂಡವರ ಕತೆ. ಇನ್ನು ಕೌರವರಿಗೆ ಬರೋಣ. ಅವ್ರು ಯಾಕೆ ಸೋತರು ಅಂತ. ಅಂದರೆ ಪಾಂಡವರು ಯಾಕೆ ಗೆದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಧರ್ಮರಾಯ ಅನ್ನೋ ದೊಡ್ಡ ಮರ,
ಆ ಮರದಲ್ಲಿ ಭೀಮ ಅರ್ಜುನ ಅನ್ನುವ ರೆಂಬೆ ಕೊಂಬೆಗಳು, ನಕುಲ ಸಹದೇವ ಅನ್ನುವ ಸಿಹಿಯಾದ ಫಲಪುಷ್ಪಗಳು, ಕೃಷ್ಣ ಅನ್ನುವ ಬೇರು. ಬೇರೇ ಕೃಷ್ಣ ಆಗಿದ್ದರಿಂದ ಆ ಮರ ಸದಾ ಹಸಿರಾಗಿರುತ್ತೆ. ಅಂದರೆ ಎಲ್ಲಿ ಕೃಷ್ಣನ ಆ ಧರ್ಮ ಬುದ್ಧಿ ಇದೆಯೋ ಆ ಮರ ಚೆನ್ನಾಗೇ ಇರುತ್ತೆ. ಇನ್ನು ಕೌರವರ ವಿಚಾರಕ್ಕೆ ಬಂದರೆ ಇಲ್ಲಿ ದುರ್ಯೋಧನ ಅನ್ನುವ ದೊಡ್ಡ ಮರ, ಆಯಿತಾ. ದುರ್ಯೋಧನ ಇಲ್ಲಿ ಮರ, ಕರ್ಣ ಕಾಂಡ, ಶಕುನಿ ಆ ಮರದ ರೆಂಬೆ ಕೊಂಬೆ, ದುಶ್ಯಾಸನ ಆ ಮರದ ಹಣ್ಣು ಕಾಯಿ. ಆದರೆ ಇಲ್ಲಿ ಬೇರೆ ಯಾರು? ಕುರುಡ ಧೃತರಾಷ್ಟ್ರ, ಚಂಚಲ. ಅಲ್ಲಿ ಬೇರೆ ಯಾರಾಗಿದ್ದ? ಕೃಷ್ಣ ಆಗಿದ್ದ. ಇಲ್ಲಿ ಬೇರು ಯಾರು? ಧೃತರಾಷ್ಟ್ರ. ಅವನು ಒಳಗೂ ಕುರುಡು, ಹೊರಗೂ ಕುರುಡು. ಬೇರಿನಿಂದ ಅಲ್ವಾ, ಬೇರು ಆರೋಗ್ಯಯುತವಾಗಿದ್ದರೆ ಮರವೂ ಆರೋಗ್ಯಯುತವಾಗಿರುತ್ತೆ. ಬೇರೆ ರೋಗಗ್ರಸ್ತವಾಗಿಬಿಟ್ರೆ ಮರವೂ ಒಣಗೋಗಿ ಬಿದ್ದು ಹೋಗಿ ಮನ್ಸಮ ಆಗಿಬಿಡುತ್ತೆ, ನೆಲಸಮವೂ ಆಗಿಬಿಡುತ್ತೆ. ಇಲ್ಲಿ ಧೃತರಾಷ್ಟ್ರ ಅನ್ನೋ ಬೇರೆ ಚಂಚಲ, ಹೊರಗೂ ಒಳಗೂ ಕುರುಡು. ತನ್ನ ಮಗ ಮಾಡ್ತಿರೋ ಅನ್ಯಾಯ, ತಪ್ಪು ಅಥವಾ ಅಧರ್ಮವನ್ನು ಕಟುವಾಗಿ ವಿರೋಧಿಸದ ಈ ಬೇರು ಇಡೀ ಮರವನ್ನು ಹೇಗೆ ಆರೋಗ್ಯಯುತವಾಗಿಡಬಲ್ಲದು? ಹಾಗಾಗಿ ನಮ್ಮ ಬದುಕು ಶ್ರೀಕೃಷ್ಣನಂತಹ ಬೇರುಗಳನ್ನು ಹೊಂದಿರಬೇಕು. ಅಂದರೆ ಅದರ ಅರ್ಥ ಧರ್ಮ, ಸತ್ಯ. ಈ ಮೂಲಕ ನಾವು ಪಾಂಡವರ ಹಾಗೆ ಬದುಕಬೇಕು. ಕೌರವ ಅನ್ನೋ ವೃಕ್ಷ ಯಾಕೆ ಬಿದ್ದು ಹೋಯಿತು ಅಂದರೆ ಅಲ್ಲಿಯ ರೆಂಬೆ ಕೊಂಬೆ, ಹಣ್ಣು ಫಲ ಪುಷ್ಪ, ಬೇರು ಎಲ್ಲರೂ ದುಷ್ಟರೇ ಅಲ್ವಾ. ದುರ್ಯೋಧನ ಅನ್ನೋ ಮಹಾವೃಕ್ಷ, ಆ ವೃಕ್ಷದಲ್ಲಿ ಕರ್ಣ ಅನ್ನೋ ಕಾಂಡ, ಮತ್ತು ಶಕುನಿ ಅನ್ನುವ ರೆಂಬೆ ಕೊಂಬೆ, ಮತ್ತು ದುಶ್ಯಾಸನ ಅನ್ನುವ ಫಲಪುಷ್ಪ, ಮತ್ತು ಧೃತರಾಷ್ಟ್ರ ಅನ್ನುವ ಬೇರು. ಇವರೆಲ್ಲರೂ ದುಷ್ಟರೇ. ಅದರಲ್ಲೂ ಬೇರು ಅನ್ನೋ ಧೃತರಾಷ್ಟ್ರ ಸರಿ ಇದ್ದು ಬಿಟ್ಟಿದ್ರೆ ಇದು ಯಾವುದೂ ಇರ್ತಾನೆ ಇರಲಿಲ್ಲ. ಹಾಗಾಗಿ ನಾವು ಧರ್ಮದ ಬೇರುಗಳ ಮೇಲೆ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು. ಆ ಬೇರೆ ಅಧರ್ಮದಲ್ಲಿ ಇದ್ದುಬಿಟ್ರೆ ಮರ ತುಂಬ ದಿನ ಉಳಿಯುವುದಿಲ್ಲ. ಹಾಗಾಗಿ ಧರ್ಮದ ಬೇರು ಬಹಳ ಮುಖ್ಯ. ಇದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಇದು ಬಹಳ ಮುಖ್ಯವಾದ ವಿಚಾರ, ಆಯಿತಾ.